ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಈ ಕಥೆಯನ್ನು ಒಮ್ಮೆ ಸಂಪೂರ್ಣವಾಗಿ ಕೇಳಿ. ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಒತ್ತಿ. ಒಂದು ಊರಿನಲ್ಲಿ ನಮ್ಮ ಸ್ನೇಹಿತನೊಬ್ಬರು ಇದ್ದರು. ಅವರು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾನುವಾರ ರಜಾದಿನ ಇದ್ದಂತಹ ಸಂದರ್ಭದಲ್ಲಿ ಭಾನುವಾರ ಅವರ ಮನೆಯಲ್ಲಿ ಕುಳಿತುಕೊಂಡು ಟಿ ವಿಯನ್ನು ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅವರ ತಾಯಿ, ಹೆಂಡತಿ, ಇಬ್ಬರು ಮಕ್ಕಳಿರ್ತಾರೆ. ಅದರಲ್ಲಿ ಒಂದು ಮಗುವು ಗಲಾಟೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಮಗುವಿಗೆ 7 ವರ್ಷಗಳ ಕಾಲ ಅವರ ತಾಯಿ ಬಂದು, ನೋಡಿ ನಿನ್ನ ಮಗಳು ಗಲಾಟೆಯನ್ನು ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದರೆ ಅದರಲ್ಲಿ ಒಬ್ಬರು ನಮಗೆ ಮುದ್ದಿನ ಮಕ್ಕಳು ಒಬ್ಬರಾಗಿ ಆಗಿರ್ತಾರೆ. ತಾಯಿಗೆ ಒಬ್ಬ ಮಗ ಇಷ್ಟವಾದರೆ ತಂದೆಗೆ ಒಬ್ಬಳು ಮಗಳು ಇಷ್ಟವಾಗಿ ಇರ್ತಾರೆ. ಆವಾಗಲಿಂದಲೂ ಕೂಡ ಆಟವನ್ನು ಮಾಡ್ತಾ ಇದ್ದಾಳೆ, ಊಟವನ್ನು ಮಾಡ್ತಾ ಇಲ್ಲ, ಅದೇನು ಕೇಳ್ಕೊಳ್ಳಿ ನೀವೇ ಅಂತ ಹೇಳಿದಂತಹ ಸಂದರ್ಭದಲ್ಲಿ ತನ್ನ ತಂದೆಯು ಟಿ ವಿಯನ್ನು ಬದಲನ್ನು ಮಾಡ್ತಾನೆ. ನಿನಗೆ ಬೇಕಾಗಿರ್ತಕ್ಕಂಥ ಟಿ ವಿಯನ್ನೇ ಹಾಕ್ತಾ ಇದ್ದೇನೆ, ದಯಮಾಡಿ ಊಟವನ್ನು ಮಾಡು, ನಿಲ್ಲಿಸ್ಬೇಡ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮಗು ಹಠ ಮಾಡುತ್ತದೆ. ನನಗೆ ಊಟ ಬೇಡ, ನಾನು ತಿನ್ನೋಲ್ಲ. ಅದರಲ್ಲೂ ಕೂಡ ಆ ಮಗು ಎಷ್ಟು ಬುದ್ಧಿವಂತೆ ಎಂದರೆ ತನ್ನ ಅಣ್ಣನನ್ನು ಕರೆದು ಹೇಳ್ತಾಳೆ, ನನಗೆ ಊಟ ಅಂದರೆ ಇಷ್ಟ ಇಲ್ಲ, ಇದರ ಅರ್ಧ ತಿಂದ್ಬಿಡು, ಅಮ್ಮ ಪೆಟ್ಟು ಕೊಡ್ತಾಳೆ ನಮಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನು ಕೂಡ ಆ ಊಟವನ್ನು ಮಾಡುವುದಕ್ಕೆ ನಿರಾಕರಣೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ತನ್ನ ತಂದೆಯು ಗದರಿಸಿ ಹೇಳಿದಂಥ ಸಂದರ್ಭದಲ್ಲಿ ಆ ಮಗು ಜೋರಾಗಿ ಹೇಳುತ್ತೆ. ಹತ್ತಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಸಮಾಧಾನ ಮಾಡಿದಂತಹ ಸಂದರ್ಭದಲ್ಲಿ ಆ ಮಗು ತಂದೆ ಹತ್ರ ಕೇಳುತ್ತೆ, ಅಪ್ಪ ನಾನೆಲ್ಲದನ್ನು ಕೂಡ ಊಟ ಮಾಡ್ತೀನಿ, ಆದರೆ ನಾನು ಕೇಳಿದ್ದೊಂದು ಕೊಡಿಸ್ತೀಯ ನನಗೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆಯಿತು ಕೊಡಿಸೋಣ, ಏನು ತೊಂದರೆ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ಕರೆದು, ಅಮ್ಮ ತಂದೆ ನನಗೇನೋ ಒಂದು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಊಟವನ್ನು ಮಾಡಿದರೆ ಅಂತೇಳಿ ತಾಯಿಯನ್ನು ಕೂಡ ಕರೆದು ಆ ಮಗು ಹೇಳುತ್ತೆ. ಯಾವ ಕಾರಣಕ್ಕೆ ಅಂದರೆ ತಾಯಿ ಒಪ್ಪಿದ್ರೆ ಮಾತ್ರ ತಂದೆ ನನಗೆ ಕೊಡಿಸ್ತಾರೆ, ತಂದೆ ಒಬ್ಬರದ್ದು ಏನೂ ಕೂಡ ನನ್ನ ಮನೆಯಲ್ಲಿ ಏನೂ ಕೂಡ ನಡೆಯಲ್ಲ ಅಂತೇಳಿ ಆ ಚಿಕ್ಕ ಮಗುವಿಗೆ ತನ್ನ ಮನಸ್ಸಿನಲ್ಲಿ ಅರಿವಾಗಿರುತ್ತೆ. ಅದಾದ ನಂತರ ಆ ಮಗುವು ಸಂಪೂರ್ಣವಾಗಿ ಊಟವನ್ನು ಮುಗಿಸಿ ತನ್ನ ತಂದೆ ಹತ್ರ ಕೇಳುತ್ತೆ, ಅಪ್ಪ ಊಟ ಮಾಡಿದ್ದೇನೆ, ನಾಳೆ ನನಗೆ ಅದನ್ನು ಕೊಡಿಸ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರ ತಂದೆ ಹೇಳ್ತಾನೆ, ಇವತ್ತು ಸೋಮವಾರ ಬೇಡ, ಮಂಗಳವಾರ ಬೇಡ, ನಾಳೆ ಕೊಡಿಸ್ತೀನಿ, ನಾಳೆ ಕೊಡಿಸ್ತೀನಿ ಅಂತೇಳಿ ಹೀಗೆ ಕಾಲವನ್ನು ಕಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ಭಾನುವಾರವು ಬಂದುಬಿಡುತ್ತೆ. ಆ ಮಗು ಮತ್ತೆ ಹಠವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಊಟವನ್ನು ಮಾಡೋಲ್ಲ, ನೀವಿಬ್ಬರೂ ಕೂಡ ನನಗೆ ಮಾತು ಕೊಟ್ಟಿದ್ರಿ, ನಾನು ಕೇಳಿದ್ದು ಕೊಡಿಸ್ತೀನಿ ಅಂತೇಳಿ, ಆದರೆ ನೀವು ಅದನ್ನು ನಿರಾಕರಣೆ ಮಾಡ್ತಾ ಇದ್ದೀರಾ, ನನಗೆ ಊಟನೂ ಬೇಡ, ನೀವು ಬೇಡ, ನನಗೇನು ಬೇಡ ಅಂತೇಳಿ ಆ ಮಗುವು ಮುನಿಸಿಕೊಂಡು ಕುಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಳಿತುಕೊಂಡು ಯೋಚನೆಯನ್ನು ಮಾಡಿ, ಆಯಿತು ಚಿಕ್ಕ ಮಗು ಅಲ್ವಾ, ಏನೋ ಒಂದು ವಿಷಯ ಕೇಳ್ತಾ ಇದೆ, ಅದನ್ನು ಕೊಡಿಸೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮಗುವಿನ ಹತ್ರ ಕೇಳ್ತಾರೆ. ಎಲ್ಲರೂ ಕೂಡ ದಿಗ್ಭ್ರಮೆಯಿಂದ ಆ ಮಗುವನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಏನನ್ನು ಕೇಳಬಹುದು? ಇತ್ತ ತಾಯಿಗೆ ಒಂದು ಕಡೆ ಆನಂದ, ನಾನು ಕೇಳಿದರೆ ನನ್ನ ಯಜಮಾನರು ಏನೂ ಕೂಡ ಕೊಡಿಸಲ್ಲ, ನಾಳೆ ಕೊಡಿಸ್ತೀನಿ, ನಾಳೆ ಕೊಡಿಸ್ತೀನಿ ಅಂತಾರೆ. ಮಗಳು ಇವತ್ತು ಒಳ್ಳೆ ಪಾಯಿಂಟನ್ನೇ ಹಾಕಿದ್ದಾಳೆ, ಇವತ್ತು ಕೊಡಿಸ್ಲೇಬೇಕು ಅವರ ತಂದೆ ಅಂತೇಳಿ ಇತ್ತ ತಾಯಿಗೆ ಸಂತೋಷ, ಇತ್ತ ತಂದೆಗೆ ಕಸಿಬಿಸಿ. ನನ್ನ ಮಗಳು ಏನೋ ಒಂದು ಕೊಡಿಸು ಅಂತ ಕೇಳಿದ್ದಾಳೆ, ಏನು ಕೇಳಬಹುದು ಅಂತಹ ಕೇಳಿದಂಥ ಸಂದರ್ಭದಲ್ಲಿ, ಅಪ್ಪ ನಾನೇನು ನಿನ್ನಲ್ಲಿ ತುಂಬ ದುಡ್ಡು ಖರ್ಚನ್ನು ಮಾಡುವ ವಸ್ತುವನ್ನು ಕೇಳುವುದಿಲ್ಲ, ಇದು ಚಿಕ್ಕ ವಸ್ತು,
ಜಾಸ್ತಿ ಖರ್ಚನ್ನು ಕೂಡ ಮಾಡುವ ಹಾಗಿಲ್ಲ. ಏನಮ್ಮ ಹೇಳು, ಕೊಡಿಸ್ತೀನಿ, ಅದೆಷ್ಟೇ ಕಷ್ಟ ಆದರೂ ಕೂಡ ಕೊಡಿಸ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ, ನಾಳೆ ಬೆಳಗ್ಗೆ ನನಗೆ ಸೆಲೂನಿಗೆ ಕರ್ಕೊಂಡೋಗಿ ನನ್ನ ತಲೆಯನ್ನು ಸಂಪೂರ್ಣವಾಗಿ ಬೋಳಿಸ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿ ಹಿತವಚನಗಳನ್ನು ಹೇಳ್ತಾರೆ. ಆ ರೀತಿಯಾಗಿ ಮಾಡಬಾರ್ದು, ಸ್ಕೂಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮಗು ಕೇಳುವುದೇ ಇಲ್ಲ, ಹಠವನ್ನು ಹಿಡಿಯುತ್ತೆ. ಸರಿ ನೋಡೋಣ ಅಂತೇಳಿ ಪ್ರಾತಃ ಕಾಲದಲ್ಲಿ ಎದ್ದು ಆ ಮಗುವಿನ ಸಲೂನಿಗೆ ಕರ್ಕೊಂಡೋಗಿ ತಲೆಯನ್ನು ಬೋಳಿಸಿ ಕರ್ಕೊಂಡು ಬರ್ತಾರೆ. ಆನಂತರ ಮಾರನೇ ದಿವಸ ತನ್ನ ತಂದೆಯು ತನ್ನ ಮಗಳನ್ನು ಶಾಲೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗೇಟಿನಲ್ಲಿ ಒಬ್ಬ ವಾಚ್ಮ್ಯಾನ್ ಇರ್ತಾನೆ. ಅವನು ತನ್ನ ತಂದೆಗೆ ಕೇಳ್ತಾನೆ, ಸರ್, ಯಾವ ಕಾರಣಕ್ಕೋಸ್ಕರ ನಿಮ್ಮ ಮಗಳನ್ನು ಈ ರೀತಿಯಾಗಿ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದೀರಾ? ಈ ರೀತಿಯಾಗಿ ಶಾಲೆಗೆಲ್ಲ ಬರಬಾರ್ದು ಅಂತ ಹೇಳಿದಂಥ ಸಂದರ್ಭದಲ್ಲಿ, ಇಲ್ಲ ಅವಳೇ ಕೇಳಿದ್ದಾಳೆ, ಅದಕ್ಕೋಸ್ಕರ ನಾನು ಕರ್ಕೊಂಬಂದಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶಾಲೆಯ ಮುಖ್ಯದ್ವಾರವನ್ನು ಪ್ರವೇಶಿಸಿ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ತಂದೆ, ಮಗ ಮತ್ತು ತಾಯಿ 3 ಜನರು ಕೂಡ ಇದ್ದಂಥ ಸಂದರ್ಭದಲ್ಲಿ ಆ ತಂದೆ ತಾಯಿ ಈ ತನ್ನ ಮಗಳನ್ನು ನೋಡಿ ಅವರಿಬ್ಬರು ಕೂಡ ಅಲ್ಲೇ ಕುಸಿದು ಬೀಳ್ತಾರೆ. ಯಾವ ಕಾರಣಕ್ಕೆ ಎಂದರೆ ಆ ತಂದೆ ತಾಯಿಗೆ ಒಬ್ಬ ಅತ್ಯಂತ ಸುಂದರನಾಗಿ ಇರತಕ್ಕಂತಹ, ಬಲಿಷ್ಠನಾಗಿ ಇರತಕ್ಕಂಥ ಒಬ್ಬ ಮಗನಿರ್ತಾನೆ. ಆ ಮಗನಿಗೆ ಹಲವಾರು ವರ್ಷಗಳಿಂದ ತುಂಬ ಕಾಯಿಲೆಗಳು ಇರುತ್ತೆ. ಅವರು ಪದೇ ಪದೇ ಔಷಧಾಲಯಕ್ಕೆ ಹೋಗಿ ಔಷಧಿಯನ್ನು ಕುಡಿಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಕಾಯಿಲೆ ಹುಷಾರೇ ಆಗಿರುವುದಿಲ್ಲ. ಒಂದು ದಿವಸ ವಿಪರೀತವಾಗಿ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ, ನಿನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಇವನು ಹೆಚ್ಚು ದಿನಗಳ ಕಾಲ ಉಳಿಯುವುದಿಲ್ಲ, ನಿಮ್ಮ ಮನೆಯಲ್ಲಿ ಅತಿಥಿಯಾಗಿ ಇರ್ತಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ತುಂಬ ಮನಸ್ಸಿಗೆ ಬೇಜಾರನ್ನು ಮಾಡಿಕೊಂಡು ತನ್ನ ಮನೆಗೆ ಅವನನ್ನು ಕರೆದುಕೊಂಡು ಬರ್ತಾರೆ. ಅವನಿಗೆ ತನ್ನ ಈ ಸ್ನೇಹಿತನ ಮಗಳು ಇಬ್ಬರೂ ಕೂಡ ಸ್ನೇಹಿತರಾಗಿರ್ತಾರೆ. ಅವಳು ಪ್ರತಿನಿತ್ಯವೂ ಕೂಡ ಅವರ ಮನೆಗೆ ಹೋಗಿ ಅವನನ್ನು ಮಾತಾಡಿಸ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಮಗುವು ಅವನಿಗೆ ಒಂದು ಮಾತನ್ನೇ ಹೇಳುತ್ತೆ. ಏನು ಅಂದರೆ, ನೀನು ಇಲ್ಲಿಯೇ ಇದ್ದರೆ ನಿನಗೆ ಕಾಯಿಲೆ ಎನ್ನುವುದು ಇನ್ನೂ ಕೂಡ ಹೆಚ್ಚಾಗುತ್ತೆ. ನಾಳೆಯಿಂದ ನನ್ನ ಜೊತೆ ಶಾಲೆಗೆ ಬಾ, ನಿನಗೂ ಕೂಡ ಕೆಲವೊಂದು ಪಾಠ ಪ್ರವಚನಗಳು ಗೊತ್ತಾಗುತ್ತೆ, ಅಲ್ಲಿ ಕಾಲವನ್ನು ಕಳೆಯಬಹುದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಬರುವುದಿಲ್ಲ. ನನ್ನ ಶಾಲೆಯಲ್ಲಿ ನನ್ನ ತಲೆಯಲ್ಲಿ ಇರ್ತಕ್ಕಂತಹ ಕೂದಲುಗಳು ಎಲ್ಲವೂ ಕೂಡ ಉದುರಿ ಹೋಗಿದ್ದಾವೆ, ನನ್ನನ್ನು ನೋಡಿ ಎಲ್ಲರೂ ಕೂಡ ನಗುತ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ, ಆ ಚಿಂತೆ ನೀನು ಮಾಡಬೇಡ, ನಿನ್ನನ್ನು ನೋಡಿ ಯಾರೂ ಕೂಡ ನಗುವುದಿಲ್ಲ, ನಾಳೆ ಹೊರಡು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನನ್ನು ಶಾಲೆಗೆ ಅವರ ತಂದೆ ತಾಯಿಗಳು ಕರೆಕೊಂಡು ಬಂದಿರ್ತಾರೆ. ಇವಳು ಕೂಡ ತಲೆಯನ್ನು ಬೋಳಿಸಿಕೊಂಡು ಬಂದು ನಿಂತಿರ್ತಾಳೆ. ಅಲ್ಲಿ ಇರ್ತಕ್ಕಂತಹ ಪ್ರಾಂಶುಪಾಲರು ಕೇಳ್ತಾರೆ, ಇವಳು ನಿನ್ನ ಮಗಳ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಹೌದು ಸ್ವಾಮಿ, ಯಾವ ಕಾರಣಕ್ಕೋಸ್ಕರ ತಲೆಯನ್ನು ಬೋಳಿಸಿ ಇಲ್ಲಿಗೆ ಕಳೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆ ಹುಡುಗನ ತಾಯಿ ತಂದೆ ಇಬ್ಬರೂ ಕೂಡ ಕುಸಿದು ಅಲ್ಲೇ ಬೀಳ್ತಾರೆ. ಸ್ವಾಮಿ, ನಿನ್ನ ಮಗಳು ನಿಜವಾದ ಮಗಳಲ್ಲ, ಅವಳು ನಿಮಗೆ ಸಿಕ್ಕಿದಂತಹ ಅದೃಷ್ಟ ದೇವತೆ. ಯಾವ ಕಾರಣಕ್ಕೆ ಅಂದರೆ, ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಅವನು ಸ್ಕೂಲಿಗೆ ಬರುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳು ಕೂಡ ಅವನಿಗೆ ಬೇಜಾರಾಗಬಾರ್ದು, ಶಾಲೆಯಲ್ಲಿ ಯಾರೂ ಕೂಡ ಆಡ್ಕೋಬಾರ್ದು ಅಂತೇಳಿ ಅವಳು ಕೂಡ ತಲೆಯನ್ನು ಬೋಳಿಸಿಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳು ನಮ್ಮ ಪಾಲಿಗೆ, ನಿಮ್ಮ ಪಾಲಿಗೆ ದೇವತೆಯೇ ಸರಿ, ಅವಳನ್ನು ಪಡೆದಂತಹ ನೀವೇ ಧನ್ಯರು ಅಂತೇಳಿ ಅವರನ್ನು ಹೇಳ್ತಾರೆ. ಒಂದು ನಿಮಿಷ ತಂದೆಯು ಕಣ್ಣಿನ ತುಂಬ ನೀರನ್ನು ತುಂಬಿಕೊಂಡು ಮಗಳನ್ನು ಅಪ್ಪಿಕೊಂಡು ಅಳ್ತಾನೆ. ಆದ್ದರಿಂದ ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳು ಭಗವಂತನು ಒಂದಲ್ಲ ಒಂದು ರೀತಿಯಾಗಿ ಕೊಟ್ಟೇ ಕೊಡುತ್ತಾನೆ. ಆ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಲವಾರು ಯೋಚನೆಗಳನ್ನು ಮಾಡ್ತೇವೆ. ಭಗವಂತ ನನಗೇ ಕಷ್ಟವನ್ನು ಕೊಟ್ಟಿದ್ದಾನೆ, ಆದರೆ ಆ ಕಷ್ಟದಲ್ಲಿಯೂ ಕೂಡ ಸುಖವನ್ನು ನಾವು ಕಾಣಬೇಕು. ಬೇರೆಯವರಿಗೆ ಆದಷ್ಟು ಒಳ್ಳೆಯದನ್ನು ಮಾಡಬೇಕು. ನನಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಆಗದೇ ಇದ್ದಂತಹ ಪಕ್ಷದಲ್ಲಿ ಬೇರೆಯವರಿಗೆ ಕೆಡಕನ್ನು ಯಾವತ್ತೂ ಕೂಡ ಮಾಡಬಾರದು.
ಆ ಕೆಡಕನ್ನು ಮಾಡಿದರೆ ಮುಂದೆ ಒಂದಲ್ಲ ಒಂದು ದಿವಸ ನನಗೂ ಕೂಡ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಾವೆಲ್ಲರೂ ಕೂಡ ಬೇರೆಯವರಿಗೆ, ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡೋಣ. ಪಕ್ಕದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ಎಲ್ಲವನ್ನೂ ಕೂಡ ದೂರವನ್ನು ಮಾಡುವುದಕ್ಕೆ ಅಸಾಧ್ಯ ನಮಗೆ. ಆದರೆ ಆ ಕಷ್ಟದಲ್ಲಿ ಅವನು ಜೀವನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಕಾಲ ಹಿಡಿದು ಎಳೆಯುವುದಾಗಲಿ, ಬೈಯುವುದಾಗಲಿ, ಚಾಲಿಸುವುದಾಗಲಿ, ಅವನಿಗೆ ಅವನ ಜೀವನಕ್ಕೆ ಕಷ್ಟಗಳನ್ನು ಕೊಡುವುದಾಗಲಿ ನಾವು ಎಂದೂ ಕೂಡ ಮಾಡಬಾರದು. ಇದೇ ಮನುಷ್ಯತ್ವ. ಈ ಮನುಷ್ಯತ್ವಗಳು ನಮಗೆ ಇದ್ದರೆ ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಭಗವಂತನು ಒಂದಲ್ಲ ಒಂದು ರೀತಿಯಾಗಿ ನಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೊಂದು ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶುಭೋದಯ.